ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳ ಪುಸ್ತಕ 128ನೇ ಅಧ್ಯಾಯ 3ನೇ ವಚನ. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಪ್ರಿಯವಾದವರೇ, ಇವತ್ತು ಅನೇಕ ಮಕ್ಕಳು ಹುಟ್ಟುವಾಗಲೇ ವ್ಯಾಧಿಯಿಂದಲೂ ಇಲ್ಲವೇ ಹುಟ್ಟಿದ ಮೇಲೆ ವ್ಯಾಧಿಯಲ್ಲಿ ಜೀವಿಸುವುದನ್ನು ನಾವು ನೋಡುತ್ತೇವೆ. ಆದರೆ ದೇವರ ಮಕ್ಕಳ ಮನೆಗಳಲ್ಲಿ ಇರುವಂತ ಮಕ್ಕಳು ಯಾವ ವ್ಯಾಧಿಯೂ ಇಲ್ಲದ ಮಕ್ಕಳಾಗಿ ಬಾಳುವರು ಎಂದು ಸತ್ಯವೇದ ಹೇಳುತ್ತದೆ. ನಿಮ್ಮ ಮಕ್ಕಳು ನಿಮ್ಮ ಊಟದ ಮನೆಯ ಸುತ್ತಲೂ ಎಣ್ಣೆ ಮರದ ಸಸಿಗಳಂತೆ ಇರುವರು ಎಂದು ಕರ್ತನು ಹೇಳುತ್ತಿದ್ದಾನೆ. ಈ ಎಣ್ಣೆ ಮರ ಅಥವಾ ಒಲಿವ ಮರಕ್ಕೆ ಯಾವ ರೋಗವೂ ಬರುವುದಿಲ್ಲ. ಕಾರಣ ಎಲ್ಲಾ ರೋಗಗಳನ್ನು ಎದುರಿಸುವ ಶಕ್ತಿ ಈ ಮರಕ್ಕೆ ಉಂಟು. ಅದರಂತೆಯೇ ನಾವು ನಮ್ಮ ಮಕ್ಕಳನ್ನ ಯಾವ ರೋಗ ವ್ಯಾಧಿ ಮುಟ್ಟಲಾರವು ಎಂದು ವಾಕ್ಯವನ್ನ ವಿಶ್ವಾಸಿಸಿ ಎಲ್ಲಾ ರೋಗಗಳನ್ನು ಎದುರಿಸಿ ನಿಲ್ಲೋಣ. ನೋಹನ ದಿನಗಳಲ್ಲಿ 40 ದಿವಸ ಹಗಲಿರುಳು ಮಳೆ ಸುರಿಯಿತು. ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳೇ ಮುಚ್ಚಲ್ಪಟ್ಟವು. ಆಮೇಲೆ 9-10 ತಿಂಗಳು ಕಳೆದು ನೀರೆಲ್ಲ ಬತ್ತಿ ಹೋಯಿತು. ಎಲ್ಲಾ ಜೀವರಾಶಿಗಳು ಸತ್ತು ಹೋಗಿ ಮರಗಳೆಲ್ಲ ಒಣಗಿ ಹೋದ ಮೇಲೂ ಈ ಎಣ್ಣೆ ಮರ ಮಾತ್ರ ಹಸುರೆಲೆಗಳಿಂದ ಕಾಣಿಸಲ್ಪಟ್ಟಿತು. ಹೇಗೆಂದರೆ ನೋಹನು ನಾವೆಯೊಳಗಿಂದ ಕಳಿಸಿದ ಪಾರಿವಾಳ ಈ ಎಣ್ಣೆ ಮರದ ಎಲೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಬಂದದನ್ನ ನಾವು ನೋಡುತ್ತೇವೆ. ಅದಕ್ಕಾಗಿಯೇ ನಮ್ಮ ಮಕ್ಕಳನ್ನು ಈ ಎಣ್ಣೆ ಮರಕ್ಕೆ ದೇವರು ಹೋಲಿಸಿದ್ದಾನೆ. ಈ ಲೋಕದಲ್ಲೆಲ್ಲ ಅನೇಕ ತರದ ಕಾಯಿಲೆಗಳು, ಅಂಟು ರೋಗಗಳು ಬಂದರೂ ಕೂಡ ನಮ್ಮ ಮಕ್ಕಳು ಆರೋಗ್ಯವಾಗಿ ಸುಖಕರವಾಗಿ ಬಾಳುತ್ತಾರೆ ಎಂದು ನಾವು ನಂಬೋಣ. ಅವರನ್ನು ಪ್ರತಿದಿನವೂ ಕರ್ತನಾದ ಯೇಸುವಿನ ನಾಮದಲ್ಲಿ ಆಶೀರ್ವದಿಸೋಣ. ಅವರು ಎಣ್ಣೆ ಮರದ ಸಸಿಗಳಂತೆ ಗೌರವವುಳ್ಳವರಾಗಿ ಇರುವರು. ದೇವರು ಮತ್ತು ಮನುಷ್ಯರು ನಿಮ್ಮ ಮಕ್ಕಳನ್ನು ಹೊಗಳುತ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ಒಲೀವ ಮರದ ಹಾಗೆ ಹಚ್ಚ ಹಸುರಾಗಿ ಸಮೃದ್ಧಿಯಾಗಿ ಬೆಳೆದು ಫಲ ಕೊಡುವರು. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.